ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಗರಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫೋಟೋಗೆ ಅವಮಾನ ಮಾಡಿದ್ದಾರೆ ಕಿಡಿಗೇಡಿಗಳು. ಹೌದು, ಏನಾಗಿದೆ ನೀವೇ ನೋಡಿ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿರುವ ಕಿಡಿಗೇಡಿಗಳು ನಿನ್ನೆ ತಡರಾತ್ರಿ ಚಪ್ಪಲಿ ಹಾರ ಹಾಕಿರುವ ಶಂಕೆ ವ್ಯಕ್ತಪಡಿಸಿದ್ದರು. ಇಂಥ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿದರೆ ಹೆತ್ತ ತಾಯಿಗೆ ಅವಮಾನ ಮಾಡಿದಂತೆ ಎಂದು ಹಾಲು ಮತ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಸ್ಥಳಕ್ಕೆ ಬಸವನ ಬಾಗೇವಾಡಿ ಡಿಎಸ್ಪಿ ಬಾಲಪ್ಪ ನಂದಗವಿ ಭೇಟಿ ಪರಿಶೀಲನೆ ನೀಡಿದ್ದರು. ಈ ಕುರಿತು ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಲ್ಪ ಜೂಮ್ ಹೋಗೋದು ಅಕ್ಷರಕ್ಕೆ ಎಲ್ಲ ಜೂಮ್ ಐತೆ ಮಗ್ಗಲ್ದು ತಗೊಳ್ಳಿ ಅಕ್ಷರ ಇವತ್ತು ಅಂಬೇಡ್ಕರ್ ಇರ್ಬೋದು, ಬಸವಣ್ಣನವ್ರು ಇರ್ಬೋದು, ಸಂಗೊಳ್ಳಿ ರಾಯಣ್ಣನವ್ರು ಇರ್ಬೋದು, ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕೆ, ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಅಂತವ್ರಿಗೆ ಅಪಮಾನ ಮಾಡೋದು ಒಂದೇ, ಅವರು ಎತ್ತ ತಾಯಿಗೆ ಅಪಮಾನ ಮಾಡೋದು ಒಂದೇ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀವಿ. ನಾವು ನಮ್ಮ ಜೊತೆ ತಾಳಿಕೋಟೆ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸಾಹೇಬಣ್ಣಣ್ಣ ಆಲ್ಯಾಳ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಮಲ್ಲಣ್ಣಣ್ಣ ಹಿರೇಕುರುಬರವರು, ಅಡತಿ ಅಂಗಡಿ ವ್ಯಾಪಾರಸ್ಥರಾದಂಥ ರಮೇಶ್ ಅಣ್ಣವರು, ಇನ್ನೂ ಹಲವಾರು ಜನ ಇವತ್ತು ನಮ್ಮ ಜೊತೆ ಈ ಒಂದು ದುಷ್ಕೃತ್ಯ ಏನು ಮಾಡ್ಯಾರ ಇವ್ರನ್ನ ತನಿಖೆ ಮಾಡಿ ಅವ್ರನ್ನ ಯಾರು ಕಂಡು ಹಿಡಿತಾರ ಅಲ್ಲಿ ತನೂ ಕೂಡ ನಾವು ಈ ಹೋರಾಟನ ಕೈ ಬಿಡುದಿಲ್ಲ. ಶೀಘ್ರದಲ್ಲೇ ಇದನ್ನ ತನಿಖೆ ಮಾಡಿ ಯಾರು ಇದನ್ನ ಮಾಡ್ಯಾರಂತ ಪತ್ತೆ ಹಚ್ಚಿ ಅವ್ರಿಗೆ ಕಠಿಣ ಕಾನೂನು ಕ್ರಮ ಅವ್ರಿಗೆ ಕೊಡಿಸ್ಲಿಲ್ಲಪ್ಪ ಅಂತಂದ್ರ ನಾವು ಮುಂದಿನ ದಿನಮಾನದೊಳಗ ಇದನ್ನ ತಾಲೂಕಿನಾದ್ಯಂತನೇ ಏನು ಈ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲಿಗೆ ಬಿಡುವಂತ ಸಂದರ್ಭ, ಇಲ್ಲಿಗೆ ಬಿಡುವಂತ ಪ್ರಶ್ನೆ ಇಲ್ಲ. ಇದನ್ನ ಹೆಚ್ಚು ನಾವು ಜಾಗೃತಿ ಮಾಡಬೇಕಾಗ್ತದ. ಅದೇ ರೀತಿ ಎಲ್ಲ ರಾಯಣ್ಣನ ಅನುಯಾಯಿಗಳು, ರಾಯಣ್ಣನ ಪ್ರೇಮಿಗಳು ಏನಿದ್ದೀರಿ, ನೀವು ಕೂಡ ಹೆಚ್ಚು ಈ ಘಟನೆಗಳು ಎಲ್ಲೆಲ್ಲಿ ಆಗ್ತಾವ ನೀವು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಿಮ್ಮಲ್ಲಿಂದ ಏನೇನು ಸಾಧ್ಯ ಆತ ಸಿಸಿ ಕ್ಯಾಮ್ರಾ ಅಳವಡಿಸಕ. ಒಬ್ಬ ದುಷ್ಕೃತ್ಯ ಮಾಡವ ಒಬ್ಬ ಇರ್ತಾನ, ಕೋಮು ಸೌಹಾರ್ದತೆ ಕೆಡ್ತದ, ಊರಾಗ ಒಂದಕ್ಕೊಂದು ವೈಷಮ್ಯಗಳು ಬೆಳಿತಾವ, ಜಾತಿ ಒಳಗನೆ ಬೆಂಕಿ ಹುಡ್ತದ. ಯಾಕಂದ್ರೆ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅಂತೇಳಿ ಹೆಸರು ಕೊಟ್ಟದ್ದೇನೆ ಇದಿಷ್ಟೆಲ್ಲ ಸಮಸ್ಯೆ ಆಗತ್ತದ. ಯಾಕಂದ್ರ ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದವನೇ, ಅದು ನಿಮಗೂ ಗೊತ್ತದ ಇತಿಹಾಸ. ಆದ್ರ ಅಂತ ವ್ಯಕ್ತಿಗೆ ಹೆಸರು ಇಲ್ಲಿ ಬೆಳೆಸೋದ್ರಿಂದ ಅವ್ರು ಯಾರು ಮಾಡಿದ್ರು ಅಂತಂದ್ರೆ ನಾ ಹೇಳ್ಬೇಕಂದ್ರ ಒಂದೇ ಅವ್ರು ಬ್ರಿಟಿಷರು ತುಣ್ಣಿಗೆ ಹುಟ್ಟಿದವ್ರೆ ಈ ಕೆಲಸ ಮಾಡಕ್ ಸಾಧ್ಯ ಹೊರತಾಗಿ ಮತ್ತೊಬ್ರು ಯಾರು ತಾಯಿ ಹೊಟ್ಟೆ ಹುಟ್ಟಿದಾರೆ ಇದನ್ನ ಇಂಥ ಕೆಲಸ ಮಾಡೋದಲ್ಲ. ಅದಕ್ಕೆ ಶೀಘ್ರವಾಗಿ ಯಾರು ಪೊಲೀಸ್ ಇಲಾಖೆಯವರು ಇದನ್ನ ನೀವು ಏನೇ ಕಂಡೀಷನ್ ಶೀಘ್ರದಾಗಿನ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನ ಮಾಡ್ಯಾರ ಕೃತ್ಯ ನೀವು ಅದನ್ನ ಕಂಡು ಹಿಡಿದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ನಮ್ಮ ಎಲ್ಲಾ ರಾಯಣ್ಣನ ಯುವಪಡೆ ಅಧ್ಯಕ್ಷರು ಮತ್ತು ಸಮಾಜದವರು, ರಾಯಣ್ಣ ಅಭಿಮಾನಿಗಳದ್ದು ಒತ್ತಾಯ ಅದ. ತಾಳಿಕೋಟೆ ತಾಲೂಕಿನ ಮುಖ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಗರಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಯಾವ ಸೇರಲಾರದ ಕಿಡಿಗೇಡಿಗಳು ಮಧ್ಯರಾತ್ರಿಯಲ್ಲಿ ಚಪ್ಪಲಿ ಹಾರ ಹಾಕುವುದರ ಮುಖಾಂತರ ಅವನಿಗೆ ಅಪಮಾನ ಮಾಡಿರ್ತಾರೆ. ಅದಕ್ಕೆ ಈ ಎಲ್ಲಾ ಸಂಘಟನೆಗಳು ಕೂಡ, ಈ ಹಿಂದುಳಿದ ವರ್ಗದ ಎಲ್ಲಾ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟಕ್ಕೆ ಭಾಗಿಯಾಗ್ತಾ ಇದ್ದಾವೆ. ಇದರ ಮೇಲಧಿಕಾರಿಗಳಾದ ಪೊಲೀಸ್ ಎಲ್ಲ ಇಲಾಖೆಯವರು ಇದರ ಸೂಕ್ಷ್ಮವಾಗಿ ಅತಿ ಕಳಿಕಳಿಯಿಂದ ಇದೊಂದು ತನಿಖೆಯನ್ನು ಮಾಡಿ ಆ ಕಿಡಿಗೇಡಿಗಳನ್ನು ಯಾರೋ ಒಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕೆಂದು ಈ ಸಂಘಟನೆ ಮುಖಾಂತರ ನಾವು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ಎಲ್ಲಿವರೆಗೂ ಅಂದ್ರೆ ಇದನ್ನ ಮಾಡಿದ ಕಿಡಿಗೇಡಿಗಳು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಪೊಲೀಸ್ ಇಲಾಖೆಯವರು ಅತಿ ಇಮಿಡಿಯೇಟ್ಲಿ ಆಗಿ ಅವರನ್ನು ಹೊರತರದೇ ಇದ್ರೆ ನಾವು ಇಡೀ ಕರ್ನಾಟಕದಾದ್ಯಂತ ಹೋರಾಟವನ್ನು ಮಾಡಕ್ಕೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ. ಎಲ್ಲ ಸಂಘಟನೆಗಳನ್ನು ತಗೊಂಡು ದಯವಿಟ್ಟು ಇದನ್ನು ಬಹಳ ಅಧಿಕಾರಿಗಳು ಬಹಳ ಗಮನದಲ್ಲಿ ತಗೊಂಡು SP ಆಫೀಸ್ ಸಾಹೇಬರಿಗೂ ಕೂಡ ಒಂದು ಮನವಿ ಮಾಡ್ತಾ ಇದೀವಿ. ಈ ತಾಳಿಕೋಟೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಟೇಷನ್ಗೆ ಅವರು ದಯವಿಟ್ಟು ಇಂಟಿಮೇಷನ್ ಮಾಡಿ ದಯವಿಟ್ಟು ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಡಬೇಕಂತ ಅವರಲ್ಲಿ ಒಂದು ವಿನಂತಿಯನ್ನು ಈ ಸಮಾಜದ ಮುಖಾಂತರ ಒಂದು ಹಗರಗುಂಡ ಗ್ರಾಮದ ಈ ಸಂಗೊಳ್ಳಿ ರಾಯಣ್ಣ ಸಂಘದ ಸದಸ್ಯನಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ತಾಳಿಕೋಟೆ ತಾಲೂಕು ಹಗರಗುಂಡ ಎಂಬ ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಚಪ್ಪಲ ಹಾರ ಹಾಕಿದಂಥ ದುಷ್ಕರ್ಮಿಗಳು ಏನು ಇದ್ದಾರೆ, ಅವರು ಯಾರು ಅನ್ನೋದು ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವ್ರನ್ನ ಗಲ್ಲಿಗೇರಿಸ್ಬೇಕಂತ ನಾವು
ದಯವಿಟ್ಟು ಎಲ್ಲ ಇಲಾಖೆಗಳಿಗೆ ಮನವಿ ಮಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟವ್ರು ಯಾರೇ ಇರಲಿ, ಅವರು ಈ ಒಂದು ದುಷ್ಕೃತ್ಯ ಮಾಡಿದಂಥ ಏನು ನೀಚ ಕೆಲಸ ಮಾಡಿದವ್ರು ಏನಿದಾರಲ್ಲ ಅವ್ರನ್ನ ತನಿಖೆ ಮಾಡಬೇಕು. ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಆಗಲಿ, ಮಾಡಿದಂಥ ವ್ಯಕ್ತಿ ದೊಡ್ಡವನೇ ಇರಲಿ ಸಣ್ಣವನೇ ಇರಲಿ, ದೊಡ್ಡವನೇ ಇರಲಿ ಸಣ್ಣವನೇ ಇರಲಿ, ಅವನು ಒಂದೇ ನಿಮಿಷ ಗುರುಗಳು ಫೋನ್ ಮಾಡ್ತಾರೆ. ಈಗ ಎಲ್ಲ ಅಧಿಕಾರಿಗಳಾಗಲಿ ಯಾರೇ ಇರಲಿ, ಎಂಥ ದೊಡ್ಡ ವ್ಯಕ್ತಿನೇ ಆಗಲಿ ಅಥವಾ ಯಾವುದೇ ರಾಜಕೀಯ ಮುಖಂಡರಿರಲಿ, ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ಒಂದು ದುಷ್ಕೃತ್ಯದಲ್ಲಿ ಭಾಗವಹಿಸ್ತಕ್ಕಂಥ ಏನು ನೀಚ ಕೆಲಸ ಮಾಡಿದವರು ಏನಿದಾರಲ್ಲ ಅವರು ಕೈ ಬಿಟ್ರ ಹಿಂಗೆ ಪ್ರತಿ ಹಳ್ಳಿಗಳಲ್ಲಿ ಈ ಒಂದು ಮಹಾನ್ ಸ್ವತಂತ್ರ ಹೋರಾಟಗಾರರು ಸಂಗೊಳ್ಳಿ ರಾಯಣ್ಣ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಏನು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥವ್ರು ಏನು ಹಿರಿಯರು ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರರು, ಅವರಿಗೆ ಹೀಗೆ ಮಾಡ್ಕೊಂತ ಹೋಗ್ತಾರ. ಅದಕ್ಕೆ ಅವ್ರನ್ನ ಆದಷ್ಟು ಬೇಗ ಏನು ಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಗಲ್ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾ ಕೇಳ್ಕೊತೀನಿ. ಮತ್ತು ಊರಾಗ ಏನು ಇಂಥವ್ರು ಅದಾರಲ್ಲ ಅಶಾಂತಿ ಉಂಟು ಮಾಡ್ತಾರ. ಸಮಾಜಗಳಲ್ಲಿ ಏನು ಜಾತಿ ಮತ್ತು ಸಮಾಜಗಳಲ್ಲಿ ಎಲ್ಲ ಬಿಟ್ಟು ಅಂತ ಹೇಳಿ ಬರೋಕ್ಕಾಗಲ್ಲ. ಅದೇ ಯಾವುದೋ ಸಣ್ಣ ಮನಸ್ಸಿನ ವ್ಯಕ್ತಿಗಳು ಇದು ಮಾಡೋದಲ್ಲ. ಹಾಂ ಸರ್, ಅವರು ಸಾವಿರ ಟಾರ್ಗೆಟ್ ಮಾಡಿದ್ರು, ಸಾವಿರ ಅಂತ ಹೆಸರು ಹಾಕಿದ್ರು. ಯಾವುದು ಅದಕ್ಕೆ ಲಕ್ಷ್ಮಣ್ ಖಲಾಲ್, RG32 ನ್ಯೂಸ್, ವಿಜಯಪುರ.